ನಮಸ್ಕಾರ ಸ್ನೇಹಿತರೆ, ಬದುಕಲು ಕಲಿಯಿರಿ ಧ್ವನಿ ಸುರುಳಿ. ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಒತ್ತಿ. ಇಂದಿನ ವಿಷಯ ನಿಮ್ಮಲ್ಲಿದೆ ಅಪಾರ ಶಕ್ತಿ. ಮನುಷ್ಯನಾಗಿ ವಿಜೃಂಭಿಸುವ ಆತ್ಮನ ಪರಮ ಮಹಿಮೆಯ ಯಥಾವತ್ ಗುಣಗಾನ ಮಾಡಲು ವಿಜ್ಞಾನದ, ಧರ್ಮದ ಅಥವಾ ಇನ್ನಿತರ ಯಾವುದೇ ಗ್ರಂಥಗಳಿಗೆ ಈ ತನಕ ಸಾಧ್ಯವಾಗಿಲ್ಲ. ಭೂಮಿಯ ಮೇಲೆ ಇರುವ ಹಾಗೂ ಇರಬಲ್ಲ ಸರ್ವಶಕ್ತ, ಸರ್ವ ವೈಭವೋಪೇತ ದೇವರೆಂದರೆ ಮನುಷ್ಯ ಮಾತ್ರನೇ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದರು. ನಮ್ಮ ಶಕ್ತಿ ಸಾಮರ್ಥ್ಯದ ನೆಲೆಯಾಗಿ ಪರಿಪೂರ್ಣತೆಯ ಗಣಿಯಾಗಿರುವ ಸಂಪತ್ತೆಷ್ಟೋ ಮನದಂತರಾಳದಲ್ಲಿ ಇಂದಿಗೂ ಶೋಧಿಸಲ್ಪಡದೆ ಜಡವಾಗಿಯೇ ಬಿದ್ದಿದೆ ಎಂದು ಡಾಕ್ಟರ್ ಅಲೆಕ್ಸಿಸ್ ಕೆರೆಲ್ ಹೇಳಿದರು. ಗೌರವಾದರಗಳಿಂದ ಮೆರೆದಾಡಿ, ಅಹಂಕಾರ ಮಮಕಾರಗಳಿಂದ ಹಾರಾಡಿ, ತನ್ನ ಬಗ್ಗೆ ಯಥಾವತ್ತಾಗಿ ಏನನ್ನೂ ತಿಳಿಯದೆ ಸಾವನ್ನಪ್ಪಿ ಈ ಲೋಕವನ್ನೇ ತ್ಯಜಿಸುವ ಮನುಷ್ಯನ ಸ್ಥಿತಿ ಅದೆಷ್ಟು ಶೋಚನೀಯ ಅಲ್ಲವೇ? ವಿಲಿಯಮ್ಸ್ ಜೇಮ್ಸ್ ಹೇಳುತ್ತಾರೆ, ಬಂದೊದಗುವ ಎಂಥ ಜಟಿಲ ಸನ್ನಿವೇಶವನ್ನು ಅಪಾರ ಎದೆಗಾರಿಕೆಯಿಂದ ಮೆಟ್ಟಿ ನಿಂತೆ ಎಂದಾದರೆ ಭವಿಷ್ಯದಲ್ಲಿ ಯಾವುದೇ ದುರ್ಗಮ ಪರಿಸ್ಥಿತಿಯನ್ನು ನೀನು ಯಶಸ್ವಿಯಾಗಿ ಖಂಡಿತವಾಗಿಯೂ ಎದುರಿಸಬಲ್ಲೆ ಎಂದು. ಕಣಕಣದಲ್ಲೂ ಶಕ್ತಿ ಸಾಗರ ಹೇಗೆ ಎಂದು ನೋಡೋಣ. ಯಾವುದೇ ಒಂದು ವಸ್ತುವಿನ 1 ಗ್ರಾಂನಷ್ಟು ತುಣುಕನ್ನು ತೆಗೆದುಕೊಂಡು ಶಕ್ತಿಯಾಗಿ ಪರಿವರ್ತಿಸಿದರೆ ಆ ಶಕ್ತಿಯ ಪರಿಮಾಣ ಎಷ್ಟು ಗೊತ್ತೇ? 3,40,00,000 ಕುದುರೆಗಳು ಒಟ್ಟಿಗೆ ಒಂದು ಕಾಲ ಮಾಡುವ ಕೆಲಸಕ್ಕೆ ಸಮನಾಗುವಷ್ಟು ಅಗಾಧ. ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವ ಒಂದು ತುಣುಕು ವಸ್ತುವಿನಲ್ಲಿ ಅಡಗಿರುವ ಗೋಚರ ಶಕ್ತಿ ಹೋಲಿಕೆಗೆ ಸಿಗದಷ್ಟು ಮಹತ್ತರವಾಗಿದೆ ಎಂಬುದನ್ನು ಮಹಾವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಸೂತ್ರವೊಂದರ ಮೂಲಕ ಶ್ರುತಪಡಿಸಿದರು. ಆ ಸೂತ್ರ ಹೀಗೆ ಇದೆ: E=mc². ಯಾವುದೇ ದ್ರವ್ಯರಾಶಿಯಲ್ಲಿ ಅಡಗಿರುವ ಶಕ್ತಿಯ ಮೊತ್ತವನ್ನು ಸೂಚಿಸುವ ಸೂತ್ರ ಇದು. ಇದರಲ್ಲಿ c ಯು ಬೆಳಕಿನ ವೇಗವನ್ನು ಸೂಚಿಸಿದರೆ Eಯು m ದ್ರವ್ಯರಾಶಿಯಲ್ಲಿರುವ ಶಕ್ತಿಯನ್ನು ಸೂಚಿಸುತ್ತದೆ. ಈ ಸೂತ್ರ ವಸ್ತುವಿನ ನೈಜ ಸ್ವರೂಪದ ಬಗೆಗೆ ಒಂದು ನಿಶ್ಚಿತ ಜ್ಞಾನವನ್ನು, ವಸ್ತು ಪ್ರಪಂಚದ ಏಕತೆಯನ್ನು ಸೂಚಿಸುತ್ತದೆ. ವಸ್ತುವನ್ನು ಶಕ್ತಿಯಾಗಿಯೂ ಶಕ್ತಿಯನ್ನು ವಸ್ತುವಾಗಿಯೂ ಪರಿವರ್ತಿಸಬಹುದೆಂಬುದನ್ನು ಇಂದು ವಿಜ್ಞಾನಿ ಕಂಡುಕೊಂಡಿದ್ದಾನೆ. ವಸ್ತು ಮತ್ತು ಶಕ್ತಿ ಅವಿನಾಶಿಯಾದಂಥವುಗಳು ಎಂಬುದು ಈ ಸೂತ್ರದ ಮೂಲಕ ತಿಳಿಯುವ ಇನ್ನೊಂದು ಸತ್ಯ. ಒಟ್ಟಿನಲ್ಲಿ ಆಧುನಿಕ ಯುಗದ ಒಂದು ಮೂಲಭೂತ ಮಹಾ ಸಂಶೋಧನೆ ಇದು ಎಂಬ ಬಗೆಗೆ 2 ಮಾತುಗಳಿಲ್ಲ. ನಿಜ, ನಮ್ಮ ಕಣ್ಣಿಗೆ ಕಾಣಿಸುವ ಅಥವಾ ಇಂದ್ರಿಯ ಗೋಚರವಾದ ಈ ಜಗತ್ತನ್ನು ಕುರಿತ ಅಸಂಖ್ಯ ರಹಸ್ಯಗಳನ್ನು ವಿಜ್ಞಾನಿ ಭೇದಿಸಿದ್ದಾನೆ. ಆದರೆ ಈ ರಹಸ್ಯ ಭೇದನೆಯ ಅತ್ಯದ್ಭುತ ಯಂತ್ರವಾದ ಮನುಷ್ಯನ ಮನಸ್ಸು, ಬುದ್ಧಿಗಳ ಸ್ವಭಾವ ಮತ್ತು ನೈಜ ಸ್ವರೂಪಗಳನ್ನು ಕುರಿತ ರಹಸ್ಯವನ್ನು ಭೇದಿಸಿದ್ದಾನೆಯೇ? ಮನುಷ್ಯನ ಮನಸ್ಸಿನ ಶಕ್ತಿಯ ಆಳ ಅಗಲಗಳನ್ನು ಅರಿತಿದ್ದಾನೆಯೇ? ನಾವು ಇಂದು ಕಾಣುವ ಅಸಂಖ್ಯ ವಿಷಯಗಳನ್ನು ಕುರಿತ ಅಪಾರ ಜ್ಞಾನರಾಶಿ ಬಂದದ್ದಾದರೂ ಎಲ್ಲಿಂದ? ಮಾನವನು ನಡೆಯಿಸಿದ ಚಿಂತನ ಮಂಥನಗಳಿಂದ, ಪ್ರಯೋಗ ಪರೀಕ್ಷಣಗಳಿಂದ, ವಿಚಾರ ವಿಮರ್ಶೆಗಳಿಂದ. ಎಂದರೆ ಮನುಷ್ಯನ ಮನಸ್ಸಿನಿಂದಲೇ ತಾನೆ? ಅಂದರೆ ಈ ಮನಸ್ಸಿನ ಮಹಿಮೆ ಅಪಾರ ಅಲ್ಲವೇ? ಇನ್ನೊಂದು ವಿಷಯವನ್ನು ನೋಡೋಣ. ಬಿಂದುವಿನಲ್ಲಿ ಸಿಂಧು. ವಿಶ್ವದ ವಿರಾಟ್ ಸ್ವರೂಪದೊಂದಿಗೆ ಮನುಷ್ಯನನ್ನು ಹೋಲಿಸಿದಾಗ ಮನುಷ್ಯ ಒಂದು ಧೂಳಿನ ಕಣವೂ ಅಲ್ಲ. ಸಿಂಧುವಿನಲ್ಲಿ ಅವನೊಂದು ಬಿಂದು ಅಷ್ಟೇ ಎನ್ನುವುದು ಆಕಾಶಕಾಯಗಳ ಅಧ್ಯಯನ ಮಾಡಿದಾಗ ತಿಳಿಯುವ ಅಂಶ. ಆದರೆ ಈ ಬಿಂದುವಿನಲ್ಲಿರುವ ಸಿಂಧುವನ್ನು ವಿಜ್ಞಾನ ಇಂದು ಬಯಲು ಮಾಡಿದೆ.
ಮನುಷ್ಯ ಶರೀರದ ರಚನೆ, ಅಂಗಾಂಗಗಳ ಕಾರ್ಯವಿಧಾನ, ಪ್ರತಿಯೊಂದು ಜೀವಕೋಶದಲ್ಲಿನ ಸಂಕೀರ್ಣ ಚಟುವಟಿಕೆಯ ವೈಖರಿ ಇವುಗಳನ್ನೆಲ್ಲ ಕಂಡಾಗ ಪರಮಾಶ್ಚರ್ಯವೆನಿಸುತ್ತದೆ. ನಮ್ಮ ರಕ್ತದ ಒಂದು ಬಿಂದುವಿನಲ್ಲಿ 5 ಮಿಲಿಯ ಕೆಂಪು ರಕ್ತ ಕಣಗಳು, 10,000 ಬಿಳಿ ರಕ್ತ ಕಣಗಳು, 5 ಲಕ್ಷ ಪ್ಲೇಟ್ಲೆಟ್ಗಳು ಇವೆ ಎಂದರೆ ಅಚ್ಚರಿಯಲ್ಲವೇ? ಹೌದು, ವಿಶ್ವದ ಅಗಾಧತೆ ಒಂದು ಅದ್ಭುತವಾದರೆ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳ ಗಹನತೆ ಇನ್ನೊಂದು ಅದ್ಭುತ. ಆದರೆ ಈ ಎರಡೂ ಅದ್ಭುತಗಳನ್ನು ವೀಕ್ಷಿಸುವ ಮಾನವನ ಮನಸ್ಸು ಪರಮ ಅದ್ಭುತ ಅಲ್ಲವೇ? ಡಾಕ್ಟರ್ ಅಲೆಕ್ಸಿಸ್ ಕೆರೆಲ್ ಹೇಳುವಂತೆ, ಗಣಿತದ ಅಮೂರ್ತ ಚಿಂತನೆಯ ಮೂಲಕ ಮಾನವನ ಮನಸ್ಸು ಸೂಕ್ಷ್ಮಾತಿ ಸೂಕ್ಷ್ಮವಾದ ಎಲೆಕ್ಟ್ರಾನನ್ನು, ದೂರದ ಗಗನದಲ್ಲಿ ಮಿನುಗುವ ನಕ್ಷತ್ರವನ್ನು ತಿಳಿಯಬಲ್ಲದು. ವಿಶ್ವವು ತನ್ನ ವಿಸ್ತಾರ ವೈಶಾಲ್ಯಗಳಿಂದ ನನ್ನ ಸ್ಥಾನವನ್ನು ಒಂದು ಸೂಜಿ ಮೊನೆಯಷ್ಟು ಜಾಗಕ್ಕೆ ಪರಿಮಿತಗೊಳಿಸಿದೆಯಾದರೂ ನನ್ನ ಯೋಚನೆಯ ಮೂಲಕ ಈ ವಿಶ್ವವನ್ನೇ ನಾನು ಅರಿತುಕೊಳ್ಳುತ್ತಿದ್ದೇನೆ ಎಂಬುದು ವಿಖ್ಯಾತ ಗಣಿತಜ್ಞ ಅನುಭಾವಿ ಪಾಸ್ಕಲನ ಮಾತು. ಅವೆಲ್ಲವೂ ಧ್ವನಿಸುವುದು ಮನುಷ್ಯನ ಮನಸ್ಸಿನ ಮಹಾತ್ಮೆಯನ್ನು. ಒಂದು ವಿಚಾರವಂತೂ ಸತ್ಯ, ಆಕಾಶಕಾಯಗಳ ವೈವಿಧ್ಯವನ್ನೋ ನಕ್ಷತ್ರ ಲೋಕಗಳ ವಿಸ್ತಾರವನ್ನೋ ನೋಡಿಕೊಂಡಿಲ್ಲ. ಬದಲು ಮನಸ್ಸಿನ ಆಳದಲ್ಲಿ ಅಡಗಿರುವ ಶಕ್ತಿಯ ಪರಿಚಯದಿಂದ, ಅದು ವರ್ತಿಸುವ ವಿಧಾನದ ಅರಿವಿನಿಂದ, ಅದು ಅನುಸರಿಸುವ ನಿಯಮಗಳ ತಿಳಿವಿನಿಂದ, ಮನಸ್ಸಿನ ಮೂಲಭೂತ ಸ್ವರೂಪ ಸ್ವಭಾವಗಳ ಅನುಭೂತಿಯಿಂದ ಮನುಷ್ಯನ ಅಸ್ತಿತ್ವ ಸ್ವರೂಪಗಳನ್ನು ನಿರ್ಣಯಿಸುವುದು, ಜೀವನದ ಅರ್ಥ ಉದ್ದೇಶಗಳನ್ನು ಅರಿಯುವುದು. ರಹಸ್ಯದ ಕೀಲಿಕೈ, ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಎಲ್ಲಿ ಅಡಗಿಸಿಡುವುದು ಎಂಬ ವಿಚಾರವಾಗಿ ದೇವತೆಗಳಲ್ಲಿ ಒಮ್ಮೆ ಚರ್ಚೆ ನಡೆಯಿತು. ಒಬ್ಬನು ಅದನ್ನು ಸಮುದ್ರದ ಆಳದಲ್ಲಿ ಹುದುಗಿಸೋಣ ಎಂದನಂತೆ. ಇನ್ನೊಬ್ಬ ಎತ್ತರ ಪರ್ವತದ ಶಿಖರದಲ್ಲಿ ಹೂತಿಡೋಣ ಎಂದ. ಮಗದೊಬ್ಬ ಅರಣ್ಯದ ಗುಹೆಯೇ ಅದಕ್ಕೆ ಸರಿಯಾದ ತಾಣ ಎಂದ. ದೇವತೆಗಳಲ್ಲಿ ಪ್ರಮುಖನೂ ಮಹಾಮೇಧಾವಿಯೂ ಆದವನೊಬ್ಬ ಹೀಗೆಂದ, ಆ ಶಕ್ತಿಯನ್ನು ಮನುಷ್ಯ ಮನಸ್ಸಿನ ಆಳದಲ್ಲೇ ಅಡಗಿಸಿ ಇಡೋಣ. ಅದು ಅಲ್ಲಿರಬಹುದೆಂಬ ಸಂದೇಹವೇ ಅವನಲ್ಲಿ ಉದಿಸದು. ಏಕೆಂದರೆ ಬಾಲ್ಯದಿಂದಲೇ ಅವನ ಮನಸ್ಸು ಹೊರಗಡೆ ಹರಿಯುತ್ತಿರುತ್ತದೆ. ಆ ಅದ್ಭುತ ಶಕ್ತಿ ತನ್ನಲ್ಲಿ ಇರಬಹುದೆಂದು ಅವನು ಯೋಚಿಸದೆ ಹೊರ ಜಗತ್ತಿನಲ್ಲೇ ಅದನ್ನು ಅವನು ಹುಡುಕುತ್ತಾನೆ. ಆದುದರಿಂದ ಆತನ ಮನಸ್ಸಿನ ಆಳದ ಪದರಗಳಲ್ಲೇ ಆ ಚಿಂತಾಮಣಿಯನ್ನು ಅಡಗಿಸಿಡೋಣ ಎಂದ. ಎಲ್ಲರೂ ಅವನ ಯೋಜನೆಗೆ ತಮ್ಮ ಸಮ್ಮತಿಯನ್ನು ಸೂಚಿಸಿದರು. ಅಂತೆಯೇ ಅಲ್ಲಿ ಆ ಅದ್ಭುತ ರಹಸ್ಯ ಶಕ್ತಿಯನ್ನು ದೇವತೆಗಳು ಬಚ್ಚಿಟ್ಟರಂತೆ. ಮನುಷ್ಯನ ಆಂತರ್ಯದ ಆಳದಲ್ಲಿ ಅಪಾರ ಶಕ್ತಿ ಇದೆ. ಕತೆ ಹೇಳುವ ಸತ್ಯ ಇದು. ಅವನಿಗೆ ಯಾವುದು ಬೇಕೆನಿಸಿದರೂ ಅದನ್ನು ಪಡೆಯಬಲ್ಲ. ಅವನ ಪಾಲಿಗೆ ಯಾವುದೂ ಅಸಾಧ್ಯವಲ್ಲ. ಆದರೆ ತನ್ನಲ್ಲಿ ಅಪಾರ ಶಕ್ತಿ ಇದೆ ಎನ್ನುವ ಸತ್ಯದಲ್ಲಿ ಅವನಿಗೆ ನಂಬಿಕೆ ಇಲ್ಲ. ತನ್ನ ಬಗೆಗೆ ತಾನೇ ಒಂದು ಪರಿಮಿತ ಹಾಗೂ ಸಂಕುಚಿತ ಭಾವನೆಯನ್ನು ಬಲವಾಗಿ ರೂಢಿಸಿಕೊಂಡು ಅದರಿಂದ ಬಂಧಿತನಾಗಿದ್ದಾನೆ ಆತ. ಕಣ್ಣಿಗೆ ಕೈ ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವಂತಿದೆ ಅವನ ಸ್ಥಿತಿ. ಅವನ ಈ ಸ್ಥಿತಿಗೆ ಕಾರಣವಾದರೂ ಏನು? ಅಜ್ಞಾನವೇ ಕಾರಣ. ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಅಡಗಿದೆ ಎಂಬುದನ್ನು ಐನ್ಸ್ಟೀನ್ ಹೇಳುವುದಕ್ಕೆ ಮೊದಲು ತಿಳಿಯಲಾಗಲಿಲ್ಲ. ಯಾಕೆ? ಇದಕ್ಕೂ ಕಾರಣ ಅಜ್ಞಾನ. ಸಹಸ್ರಾರು ವರ್ಷಗಳಿಂದ ಜನ ಭೂಮಿ ಚಪ್ಪಟೆ ಎಂದೇ ತಿಳಿದಿದ್ದರು. ಏನು ಕಾರಣ? ತೋರಿಕೆಯನ್ನೇ ಸತ್ಯವೆಂದು ನಂಬಿದ್ದು ಅಲ್ಲವೇ? ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಕಂಗೊಳಿಸಿದ ಮಹಾ ಅನುಭಾವಿಗಳು, ಪುರಾತನ ಭಾರತದ ಋಷಿಗಳು ಮನುಷ್ಯನ ನೈಜ ಸ್ವರೂಪದ ಬಗೆಗೆ ತಮ್ಮ ಅಲೌಕಿಕ ಅನುಭವದ ಬಲದಿಂದ ಒಂದು ಅದ್ಭುತ ಸೂತ್ರವನ್ನು ಕಂಡುಕೊಂಡಿದ್ದರು. ಆಧುನಿಕ ವಿಜ್ಞಾನ ಕ್ರಮದಲ್ಲಿ ನಡೆದ ಅಸಂಖ್ಯ ಸಂಶೋಧನೆಗಳು
ಆ ಸೂತ್ರವನ್ನು ಪುಷ್ಟೀಕರಿಸುತ್ತವೆ ಎಂಬುದು ನಿಮಗೆ ಈ ಅಧ್ಯಾಯವನ್ನು ಓದಿ ಮುಗಿಸುವುದರೊಳಗೆ ನಿಚ್ಚಳವಾಗುವುದು. ಅದನ್ನು ಸರಿಯಾಗಿ ತಿಳಿದುಕೊಳ್ಳುವಂತಾದರೆ ವ್ಯಕ್ತಿ ಜೀವನದಲ್ಲೂ ಸಾಮಾಜಿಕ ಜೀವನದಲ್ಲೂ ಆಶ್ಚರ್ಯಕರ ಹಾಗೂ ಕ್ರಾಂತಿಕಾರಿ ಬದಲಾವಣೆಗಳನ್ನು ಉಂಟು ಮಾಡಲು ಸಾಧ್ಯ. ನಮ್ಮ ವ್ಯಕ್ತಿತ್ವದ ನಿಗೂಢ ರಹಸ್ಯಗಳನ್ನು ಬಿಡಿಸಿ ಬದುಕಿನ ಅರ್ಥ ಉದ್ದೇಶಗಳನ್ನು ತಿಳಿಸಿಕೊಡುವ ಸೂತ್ರ ಅದು. ಹೊರತನದ ಬಯಲು. ವಿಜ್ಞಾನದ 300 ವರ್ಷಗಳ ಅದ್ಭುತ ಪ್ರಗತಿಯ ಕತೆ ಬಾಹ್ಯ ಪ್ರಕೃತಿ ಅಥವಾ ಹೊರ ಜಗತ್ತಿನ ಕುರಿತಾದದ್ದು. ಮನುಷ್ಯನ ಮನಸ್ಸಿನ ರಚನೆ, ಸ್ವರೂಪ ಮತ್ತು ಶಕ್ತಿಗಳನ್ನು ಕುರಿತ ಅನ್ವೇಷಣೆ ಇತ್ತೀಚಿನದ್ದು. ಎಂದರೆ 50 ವರ್ಷಗಳ ಈಚಿನಿಂದ ತೀವ್ರವಾಗಿ ನಡೆದಿರುವಂತಹದ್ದು. ಸೂಕ್ಷ್ಮದರ್ಶಕ ದೂರದರ್ಶಕಗಳ ಮೂಲಕ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವ ಹೊರಜಗತ್ತಿನ ಅಸಂಖ್ಯ ಸೂಕ್ಷ್ಮ ವಿಷಯಗಳನ್ನು ವಿಜ್ಞಾನಿ ಚೆನ್ನಾಗಿ ತಿಳಿದಿರುವುದು ನಿಜ. ಆದರೆ ನಿರಂತರ ಹೊರಮುಖವಾಗಿ ಹರಿಯುವ ಮನಸ್ಸಿನ ಸ್ವಭಾವವೇ ಅಂತರ್ಜ್ಞಾನದಿಂದ ದೊರೆಯಬಹುದಾದ ಇತರ ಆಯಾಮಗಳನ್ನು ನೋಡದಂತೆ ತಡೆ ಮಾಡುತ್ತದೆ ಎಂಬುದು ತಡವಾಗಿಯಾದರೂ ವಿಜ್ಞಾನಿಗಳಲ್ಲಿ ಅನೇಕರಿಗೆ ತಿಳಿಯುತ್ತಿದೆ. ಪ್ರಕೃತಿ ರಹಸ್ಯಗಳನ್ನು ಭೇದಿಸಿ ಅಸಂಖ್ಯ ನೈಸರ್ಗಿಕ ನಿಯಮಗಳನ್ನು ಕಂಡುಹಿಡಿದು ನಾನಾ ತೆರನಾದ ಸುಖ ಸೌಕರ್ಯಗಳನ್ನು ವಿಜ್ಞಾನಿ ಇಂದು ನಮಗೆ ನೀಡಿದ್ದಾನೆ. ಮಾನವನ ಅನ್ವೇಷಣಾ ಬುದ್ಧಿ ಏರಬಹುದಾದ ಎತ್ತರವನ್ನು, ಧೀಮಂತಿಕೆಯ ಪರಾಕಾಷ್ಠೆಯನ್ನು ತೋರಿದ್ದಾನೆ ಎನ್ನೋಣ. ಆದರೆ ಪ್ರಾಮಾಣಿಕತೆ, ನ್ಯಾಯಪರತೆ, ಸಹೋದರ ಭಾವ ಮತ್ತು ಪರಸ್ಪರ ಅರಿವು ಸಹಕಾರಗಳಿಂದ ಕೂಡಿದ ಶಾಂತಿ ಸಹನೆಗಳಿಂದ ತುಂಬಿದ ಸುಂದರ ಜಗತ್ತೊಂದನ್ನು ನಿರ್ಮಿಸಲು ಅವನಿಂದ ಸಾಧ್ಯವಿಲ್ಲವೇ? ಏಕೆ ಸಾಧ್ಯವಿಲ್ಲ? ಮನುಷ್ಯರ ಸದ್ಯದ ಸಂಕಟಮಯ ಸನ್ನಿವೇಶದ ಪ್ರತಿಬಿಂಬ ಈ ಕವಿವಾಣಿ. ಜನ ಕಂಡರೆ ಜನ ಹೆದರಿದೆ, ಎಲ್ಲೆಲ್ಲಿಯೂ ಸಂದೇಹ, ಶಾಂತಿಯ ಪರದೆಯ ಹಿಂಗಡೆ ಕ್ರಾಂತಿಯ ರಣಸನ್ನಾಹ, ನವನೀಚತೆ ಮಾರೀಚತೆ ದೇಶ ಪ್ರೇಮದ ನೆವದಿ, ದಂಶ್ರಾಶ್ರಿತ ರಾಷ್ಟ್ರಂಗಳು ಅಸು ಹಿಂಡುತ್ತಿವೆ ಜವದಿ, ಹೇಳನದೋ ಪಶ್ಚಿಮದೆಡೆ ರಂಜಿಪ ರಕ್ತಜ್ವಾಲೆ, ಉನ್ಮಾದದ ರಣಮೋದದ ಮದ್ದಿನ ಗುಂಡಿನ ಲೀಲೆ, ಧಗಧಗಿಸಿದೆ ರಣರೋಷದ ಕೆಂಗಿಚ್ಚು. ಕುವೆಂಪು ಅವರು ಹೇಳಿದ್ದು. ಪಂಚಭೂತಗಳನ್ನು ಕೈ ಬೆರಳೆಣಿಕೆಯಲ್ಲಿ ಕುಣಿಸುವ, ನೆಲ ಜಲಾಗಸಗಳಲ್ಲಿ ಅದ್ಭುತ ವೇಗದಿಂದ ಪಯಣಿಸುವ ಮನುಷ್ಯ ಕುಲದ ರೋಗ ರುಜಿನಗಳು ಪಲಾಯನ ಸೂತ್ರ ಪಠಿಸುವಂತೆ ಮಾಡುವ ವಿಜ್ಞಾನಿ ಬಾಳಿ ಬದುಕಿ ಬಳಲಿ ಬೀಳಲಿರುವ ಜನರ ಹೃದಯದಲ್ಲಿ ಒಂದು ಬಂಧುತ್ವದ ಭಾವವನ್ನು ಉಂಟು ಮಾಡಲಾರನೆ? ಶಾಂತಿ ಸೌಹಾರ್ದ ಸಜ್ಜನಿಕೆಗಳನ್ನು ಸ್ಥಾಪಿಸಲಾರನೆ? ಪ್ರೀತಿಯ ಅಮೃತ ರಸವನ್ನು ಸುರಿಸಿ ದ್ವೇಷದ ದಾವಾನಲವನ್ನು ತಣಿಸಲಾರನೆ? ಮೇಲಿನ ಪ್ರಶ್ನೆಗೆ ಉತ್ತರ ಹೀಗಿದೆ. ಪ್ರಗತಿ ಎನ್ನುವಂತಹದ್ದು 2 ಕ್ಷೇತ್ರಗಳಲ್ಲಿ ಆಗಬೇಕಾದದ್ದು. ಅದು ಪ್ರಕೃತಿ ಅಥವಾ ನಿಸರ್ಗದ 2 ಮುಖಗಳನ್ನು ಕುರಿತಾದದ್ದು. ಒಂದು ಬಾಹ್ಯ ಪ್ರಕೃತಿ, ಇನ್ನೊಂದು ಮಾನವನ ಆಂತರಿಕ ಪ್ರಕೃತಿ. ಒಂದು ನಾವು ಕಾಣುವ ಜಗತ್ತನ್ನು ಕುರಿತಾದದ್ದು, ಇನ್ನೊಂದು ಜಗತ್ತನ್ನು ಕಾಣುವ ಮನುಷ್ಯನ ಅಂತರಂಗವನ್ನು ಕುರಿತಾದದ್ದು. ವಾತಾವರಣ ಅಥವಾ ಪರಿಸರದ ಹಿಡಿತಗಳಿಂದ ಬಿಡಿಸಿಕೊಳ್ಳುವ ಶಕ್ತಿ ಮತ್ತು ಸ್ವಾತಂತ್ರ್ಯ ವೃದ್ಧಿಯಾದರೆ ವ್ಯಕ್ತಿಯ ಪಾಲಿಗೆ ಪರಿಸರದ ಮೇಲೆ ಹೆಚ್ಚು ನಿಯಂತ್ರಣ ಸಾಧ್ಯವಾದರೆ ವಿಕಾಸ ಎಂದು ನಾವು ಕರೆಯುವ ಬದಲಾವಣೆ ಪ್ರಗತಿಯ ದಿಕ್ಕಿನತ್ತ ಸಾಗಿದೆ ಎನ್ನಬಹುದು. ಈ ದೃಷ್ಟಿಯಿಂದ ಬಾಹ್ಯ ಪ್ರಪಂಚವನ್ನು ನಿಗ್ರಹಿಸಲು ವಿಜ್ಞಾನದ ಅಸಂಖ್ಯ ಶೋಧನೆಗಳು ನಮಗೆ ಅಪಾರ ಸಹಾಯವನ್ನಿತ್ತಿವೆ. ನಾವು ಬಾಹ್ಯ ವಿಕಾಸ ಅಥವಾ ಪ್ರಗತಿಯತ್ತ ಮುನ್ನಡೆಯುತ್ತಿದ್ದೇವೆ ಎಂದು ಹೇಳಲು ಸಂಶಯ ಪಡಬೇಕಿಲ್ಲ. ಆದರೆ ಆಂತರ್ಯದ ವಿಕಾಸ ಆಗುತ್ತಿದೆಯೇ? ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಆಂತರ್ಯದ ಆಳದಲ್ಲಿ. ಸ್ನೇಹಿತರೆ,
ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.